ಇಂದ ಹೆಬ್ಬಾಳ ರೂಟ್ಗೆ ಹೋಗ್ತಾ ಇದ್ದಂತಹ BMTC ಬಸ್ಸಲ್ಲಿ ಅಪಘಾತ ಆಗಿದೆ. ಸದ್ಯ ನಾನೀಗ ಅಪಘಾತ ಆಗಿರುವಂತಹ ಜಾಗದಲ್ಲೇ ಇದ್ದೀನಿ. ನಿಮಗೆ ದೃಶ್ಯ ಸಮೇತವಾಗಿ ವಿಜುವಲ್ಸನ್ನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀವಿ. ನೀವೇನು ಗಮನಿಸ್ತಾ ಇದ್ದೀರಾ, ಈ ಬಸ್ಸು ಸ್ಯಾಟಲೈಟಿಂದ ಹೆಬ್ಬಾಳಕ್ಕೆ ಹೋಗ್ತಾ ಇತ್ತು. ಅದು ಕೂಡ ನಾಗರಬಾವಿ ಬ್ರಿಡ್ಜ್ ಹತ್ರ ಬರುವಂತಹ ಸಂದರ್ಭದಲ್ಲಿ ಹಿಂದಿಂದ ಬಂದಂತಹ ಒಂದು ಓಮಿನಿ ಏಕಾಏಕಿಯಾಗಿ ಬಸ್ಗೆ ಡಿಕ್ಕಿ ಹೊಡೆದಿರುವಂತಹ ಪರಿಣಾಮ ಅಪಘಾತ ಆಗಿರುವಂಥದ್ದು. ಸದ್ಯ ಇಡೀ ರಸ್ತೆಯೇ ಟ್ರಾಫಿಕ್ ಜಾಮ್ ಆಗಿದೆ. ಸೊ ಅಪಘಾತದ ಆದ ಹಿನ್ನೆಲೆಯಲ್ಲಿ ಬಸ್ಸಿಗೆ ಯಾವ ರೀತಿಯಾಗಿ ಎಫೆಕ್ಟ್ ಆಗಿದೆ ಅನ್ನೋದನ್ನು ಕೂಡ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ. ಅಂದರೆ ಲೆಫ್ಟ್ ಸೈಡಲ್ಲಿ ಓಮಿನಿಯವರು ಓವರ್ಟೇಕ್ ಮಾಡೋದಕ್ಕೆ ಬಂದಂತಹ ಸಂದರ್ಭದಲ್ಲಿ ಹಂಸಿದ್ದ ಕಾರಣ ಆತನಿಗೆ ಗ್ರಿಪ್ ಸಿಗದೆ ಇಲ್ಲಿ ಕಂಪ್ಲೀಟ್ ಆಗಿ ಆಕ್ಸಿಡೆಂಟ್ ಆಗಿರುವಂತಹ ಚಿತ್ರಣ ಕಂಡು ಬರ್ತಾ ಇದೆ. ಜೊತೆಗೆ ನೀವು ಗಮನಿಸ್ತಾ ಹೋದರೆ ಬಸ್ಸಲ್ಲಿದ್ದಂತಹ ಎಲ್ಲ ಪ್ಯಾಸೆಂಜರ್ಸು ಕೂಡ ಈಗ ಇಳ್ಕೊಂಡು ಹೋಗ್ತಾ ಇರುವಂತಹ ಚಿತ್ರಣ ಕೂಡ ಕಂಡು ಬರ್ತಾ ಇದೆ. ಸೊ ಬೇರೆ ಬೇರೆ ಕಡೆಗೆ ಬೇರೆ ಬೇರೆ ಕೆಲಸದ ನಿಮಿತ್ತ ಹೋಗ್ತಾ ಇದ್ದಂತಹ ಜನರಿಗೆಲ್ಲರಿಗೂ ಕೂಡ ಈಗ ಸಾಕಷ್ಟು ಸಮಸ್ಯೆ ಆಗಿರೋದು. ಒಂದು ಹಂಪ್ಸ್ ಇರುತ್ತೆ, ಹಂಪ್ಸ್ ಮೇಲೆ ಎಗರಿಸಿದಂತಹ ಎಫೆಕ್ಟು ಈ ರೀತಿಯಾದಂತಹ ಚಿತ್ರಣ ಕಂಡು ಬಂದಿರೋದು. ಸೊ ಇಡೀ ರಸ್ತೆ ಏನಿದೆ, ಈ ನಾಗರಬಾವಿಯ ಬ್ರಿಡ್ಜ್ ಏನಿದೆ, ಇದು ಕಂಪ್ಲೀಟ್ ಆಗಿ ಟ್ರಾಫಿಕ್ ಜಾಮ್ ಆಗಿರುವಂತಹ ಚಿತ್ರಣ ಕೂಡ ಕಂಡು ಬರ್ತಾ ಇರುತ್ತೆ. ಪದೇ ಪದೇ BMTCಯಲ್ಲಿ ಅಪಘಾತ ಆಗ್ತಾನೆ ಇರುತ್ತೆ. ಆದರೆ ಈ ರೀತಿಯಾಗಿ ಬಸ್ಸಿಗೆ ಬಂದು ಗುದ್ದಿರುವಂತಹ ಘಟನೆ ನಡೆದಿರೋದು ನಿಜಕ್ಕೂ ಕೂಡ ಇಲ್ಲಿರುವಂತಹ ಪ್ರಯಾಣಿಕರಿಗೆ ಒಂದು ರೀತಿಯಾಗಿ ಆತಂಕ ಮೂಡಿಸಿರೋದು ನಿಜ. ಮೇಡಮ್, ಗಾಡಿ ಪಾಸ್ ಆಗ್ತಾ ಇತ್ತು, ಆ ಕಡೆಯಿಂದ ಹಿಂದೆಯಿಂದ ಅವ್ರು ಬಂದಂಗೆ ಗಾಡಿ ಹೊಡೆದು ಉಲ್ಟಾ ದಬಾಕೊಂಡಿರೋದು. ಅಕಸ್ಮಾತ್ ಕಾರ್ ಏನು ಆ ಬಸ್ಸೇನೇ ಇರಲಿಲ್ಲ ಅಂದರೆ ಕೆಳಗಡೆ ಬೀಳ್ತಾಯಿದ್ರು ಅವರು. ಅವತ್ತೇ ಫಾಲ್ಟ್ ಇರೋದು, ಇವ್ರದ್ದೇನೆ ಅದಷ್ಟೊಂದೇನು ಇದಿಲ್ಲ. ನೋಡಿ, ನಾವು ಲೆಫ್ಟ್ ಸೈಡಲ್ಲಿ ಬರ್ತಾ ಇದ್ದೇವೆ ನಮ್ಮ ಪಾಡಿಗೆ ನಾವು. ಅವನು ಕುಡ್ಕೊಂಡು ಸ್ಪೀಡಾಗಿ ಬಂದು ನಮ್ಮ ಗಾಡಿಗೆ ಟಚ್ ಮಾಡಿಬಿಟ್ಟ. ಟಚ್ ಮಾಡಿ ಏನು ಕೆಳಗಡೆ ಬೀಳ್ತಿದ್ದು ನಮ್ಮ ಗಾಡಿಗೆ ಟಚ್ ಮಾಡೋದಕ್ಕೆ ಅವನು ರೋಡಲ್ಲಿ ಉಳ್ಕೊಂಡ. ನಿಂದನಣ್ಣ ಡ್ರೀನ್ ಬೈ